ನನ್ನ ಈ ವರ್ಷದ ಮಹಾಶಿವರಾತ್ರಿ ಯಾವ ರೀತಿ ನಡೀತು ಅಂತ ಈ ಒಂದು ಬ್ಲಾಗ್ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನಂತೂ ಮರಿಬೇಡಿ. ನಾವು ಸ್ಟೇ ಇದ್ರಲ್ಲ ಅದೇ ಊರು, ಅಂದರೆ ಕನ್ಯಂಬಾಡಿ ಮೇನ್ ರೋಡಲ್ಲೇ ಆಂಜನೇಯನ ದೇವಸ್ಥಾನ ಮತ್ತು ಶಿವನ ದೇವಸ್ಥಾನ ಮತ್ತು ಇನ್ನು ಹಲವಾರು ದೇವರುಗಳ ದೇವಸ್ಥಾನ ಸುತ್ತಮುತ್ತ ಅಲ್ಲೇ ಇತ್ತು. ಸೊ ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು, ಇಂಟರ್ನ್ಶಿಪ್ ಎಲ್ಲ ಮುಗಿಸ್ಕೊಂಡು, ಮಧ್ಯಾಹ್ನ ಊಟ ತಿನ್ಕೊಂಡು ಸಂಜೆ ಎಲ್ಲ ಆಚೆ ಹೋಗೋಣ ಅಂತ ಊಟ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ರಿ. ಎಂಟೈರ್ ನಮ್ಮ ಫುಲ್ ಇಂಟರ್ನ್ಶಿಪ್ ಮುಗಿಯೋವರೆಗೂ ಅಷ್ಟೇ ಮಧ್ಯಾಹ್ನ ಊಟ ನಾವು ಅದೇ ಹೋಟೆಲ್ಗೆ ಹೋಗಿ ತಿಂತಾಯಿದ್ವಿ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನಮಗೆ. ನೆಕ್ಸ್ಟ್ ಅಲ್ಲಿಂದ ನಾವು ವೇಲೂರಿಗೆ ಬಂದ್ವಿ. ವೇಲೂರಲ್ಲಿ ವೇಲೂರು ಫೋರ್ಟ್ ನೋಡಿಕೊಂಡು ನೆಕ್ಸ್ಟ್ ಜಲಕಂಠೇಶ್ವರ ದೇವಸ್ಥಾನ ನೋಡಿ ಅಲ್ಲೆಲ್ಲ ನೋಡ್ಕೊಂಡಾದ್ಮೇಲೆ ನಾವು ಗೋಲ್ಡನ್ ಟೆಂಪಲ್ ಹೋದ್ವಿ. ಇದೆರಡನ್ನೂ ನೋಡಿಕೊಂಡು ನಾವು ಬಸ್ ಸ್ಟಾಪಿಗೆ ಬಂದು ಅಲ್ಲಿಂದ ನಾವು ಬಸ್ ಹತ್ಕೊಂಡು ಗೋಲ್ಡನ್ ಟೆಂಪಲ್ಗೆ ಹೋದ್ರಿ. ಗೋಲ್ಡನ್ ಟೆಂಪಲ್ನಲ್ಲಿ ಏನು ಬೇಜಾರದು ಅಂತಂದರೆ ತಾಯಿ ಲಕ್ಷ್ಮೀನ ನಾವು ಕಾಸು ಕೇಳಬೇಕು, ಬಟ್ ಅಲ್ಲಿ ದೇವಸ್ಥಾನದವರು ನಮ್ಮನ್ನೇ ಕಾಸು ಕೇಳಿ ದೇವ್ರ ದರ್ಶನ ಪಡಿಸ್ತಾರೆ. ಯಾಕಂದರೆ ಪರ್ ಡೇ 4 to 5 ಸ್ಲಾಟ್ಸ್ ಅಷ್ಟೇ ಇರುತ್ತಂತೆ. ಅದು ಫ್ರೀ ದರ್ಶನ, ಆ ಟೈಮಲ್ಲಿ ಮಾತ್ರ ಫ್ರೀ ದರ್ಶನ ಅಂತ. ಇನ್ನು ಬಾಕಿ ಟೈಮಲ್ಲಿ ನಾವೇ ಕಾಸು ಕೊಟ್ಟು ಹೋಗಿ ತಾಯಿ ದರ್ಶನ ಮಾಡಬೇಕು. ಸೊ ಅದನ್ನು ಒಂದು ಸಲ ನೋಡಿಕೊಂಡು ನೀವು ಪ್ರಾಪರ್ ಟೈಮಲ್ಲಿ ಹೋಗಿ ಬನ್ನಿ. ಅದಾದಮೇಲೆ ತಿರ್ಗಾ ಅದೇ ಶಿವನ ದೇವಸ್ಥಾನಕ್ಕೆ ಬಂದು ಕನ್ಯಂಬಾಡಿಯಲ್ಲಿ. ಅದಾದಮೇಲೆ ಅದರ ಪಕ್ಕದಲ್ಲೇ ಹೋಟೆಲ್ಗೆ ಹೋಗಿ ಊಟ ಮುಗಿಸ್ಕೊಂಡು ಹಂಗೆ ಹೋಗ್ತಾ ದಾರಿಯಲ್ಲಿ ಜ್ಯೂಸ್ ಕುಡ್ಕೊಂಡು ನಮ್ಮ ರೂಮ್ಸ್ಗೆ ನಾವು ಹೋದ್ವಿ. ಸೊ ದಿಸ್ ಇಸ್ ಹೌ ಇಟ್ ವೆಂಟ್. ಸೊ ಸ್ಟೇ ಟ್ಯೂನ್ ಫಾರ್ ಮೈ ಯೂಟ್ಯೂಬ್ ಚಾನಲ್. ಇನ್ನು ಹಲವಾರು ವೀಡಿಯೋಸ್ ಬರ್ತಾರೆ.